ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಸೀಮಾ. ಇವತ್ತು ನಾವು ಕ್ಯಾರೆಟ್ ಹಲ್ವಾ ಮಾಡುವ. ಇದಕ್ಕೆ ಸಕ್ಕರೆನೂ ಬಳಸುವುದಿಲ್ಲ, ಬೆಲ್ಲನೂ ಬಳಸುವುದಿಲ್ಲ. ಆದರೂ ಬಾಯಲ್ಲಿಟ್ಟರೆ ಕರಗುವಷ್ಟು ಸಿಹಿಯಾದ ಕ್ಯಾರೆಟ್ ಹಲ್ವಾ. ಹೆಲ್ದಿಯಾಗಿ ಕ್ಯಾರೆಟ್ ಹಲ್ವಾವನ್ನು ಯಾವ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ತುಂಬಾ ಟೇಸ್ಟಿಯಾಗಿತ್ತು. ಈ ರೆಸಿಪಿನ ಖಂಡಿತವಾಗಿಯೂ ನೀವು ಟ್ರೈ ಮಾಡ್ತೀರಿ ಅಂದ್ಕೊಳ್ತೇನೆ. ದಯವಿಟ್ಟು ನನ್ನ ರೆಸಿಪೀಸ್ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು 3 ಕ್ಯಾರೆಟ್ನ ಈ ರೀತಿ ತುರಿದುಕೊಂಡಿದ್ದೇನೆ. ಇಲ್ಲಿ ಒಂದು ಪ್ಯಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿ ಆಗ್ತಿದ್ದ ಹಾಗೆ ನಾವು ತುರಿದಿರುವಂತಹ 3 ಕ್ಯಾರೆಟನ್ನು ಇದಕ್ಕೆ ಹಾಕ್ಕೊಳ್ಬೇಕು. ನಾನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಕೊಳ್ಬೇಕು. ಮಧ್ಯದಲ್ಲಿ 1-2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಮೆಲ್ಲನೆ ಸೇರಿಸಿಕೊಂಡು ಕ್ಯಾರೆಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇಲ್ಲಿ ನಾನು 10 ಖರ್ಜೂರವನ್ನು 6 ಗಂಟೆಗಳ ಕಾಲ ನೆನೆಸಿದ್ದೇನೆ. ಅದಕ್ಕೆ 3 ಏಲಕ್ಕಿ ಹಾಗೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿಕೊಂಡು ಈ ರೀತಿ ಪೇಸ್ಟ್ ಮಾಡಿಕೊಂಡಿದ್ದೇನೆ. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಈ ಕ್ಯಾರೆಟ್ಗೆ ಸೇರಿಸಿಕೊಂಡು ಕ್ಯಾರೆಟನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಕ್ಯಾರೆಟಿದ್ದು ಹಸಿ ವಾಸನೆ ಹೋದ ನಂತರ ನಾವು ಗ್ರೈಂಡ್ ಮಾಡಿದಂತಹ ಈ ಖರ್ಜೂರದ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸಕ್ಕರೆನೂ ಬೇಡ, ಬೆಲ್ಲನೂ ಬೇಡ ಅಂತ ಹೇಳಿ ಆದರೆ ಈ ರೀತಿ ಖರ್ಜೂರದ ಪೇಸ್ಟ್ ಬಳಸಿದರೆ ತುಂಬಾ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಇದಕ್ಕೆ ಮಿಕ್ಸಿ ತೊಳೆದ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು 1 ಅಥವಾ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಇದಕ್ಕೆ ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಈ ರೀತಿ ಹಲ್ವಾ ರೆಡಿಯಾಗುತ್ತೆ. ಅದಕ್ಕೆ ಪುಡಿ ಮಾಡಿಟ್ಟಂತಹ ಬಾದಾಮಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಯಾವ ನಟ್ಸ್ ಬೇಕೋ ಅದನ್ನು ಸೇರಿಸ್ಕೊಳ್ಬೋದು. ಈ ರೀತಿ ಹಲ್ವಾ ರೆಡಿ ಆಗ್ತಾ ಇದೆ. ಹಸಿ ವಾಸನೆ ಸಹ ಹೋಯಿತು. ತುಂಬ ಚೆನ್ನಾಗಿ ಬಂದಿದೆ. ಪರಿಮಳ ಅಂತೂ ಗಮ್ಮಂತ ಇದೆ. ಇದನ್ನು ಈ ರೀತಿ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಬಾದಾಮಿ ಹುಡಿಯನ್ನು ಇದರ ಮೇಲೆ ಈ ರೀತಿ ಹಾಕ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾದ ಹಾಗೆ ಹೆಲ್ದಿ ಆಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ಸಕ್ಕರೆನೂ ಇಲ್ಲ, ಬೆಲ್ಲನೂ ಇಲ್ಲ, ಆದರೂ ಸಿಹಿಯಾದ ಬಾಯಲ್ಲಿ ಕರಗುವಂತಹ ರುಚಿ ಕೊಡುವಂಥ ಈ ಕ್ಯಾರೆಟ್ ಹಲ್ವಾ ಖಂಡಿತವಾಗಿಯೂ ನೀವು ಟ್ರೈ ಮಾಡಲೇಬೇಕಂತಹ ರೆಸಿಪಿ. ಟ್ರೈ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.